ವಾವ್, ಈ ರೂಮ್ ಎಷ್ಟು ಚೆನ್ನಾಗಿದೆ. ವಾವ್, ಕಿಟಕಿ ಹತ್ರ ನಿಂತ್ಕೊಂಡ್ರೆ ಇಡೀ ತೋಟ ಎಲ್ಲ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ರೂಮ್, ನೋಡಿ ಎಷ್ಟು ದೊಡ್ಡದಿದೆ. ವಾವ್, ಅರೆ ಈ ಬೆಡ್ ಎಷ್ಟು ದೊಡ್ಡದಿದೆ ಅಲ್ಲ. ಅಯ್ಯೋ ಇಷ್ಟು ಮೆತ್ತಗಿದೆ ಅಲ್ಲ ಇದು. ಬಾ, ಎಷ್ಟು ಚೆನ್ನಾಗಿದೆ ಅಲ್ಲ ಈ ರೂಮು. ಬಾ, ಮೊದಲು ಒಂದು ಸ್ವಲ್ಪ ಆರಾಮಾಗಿ ಮಲ್ಕೊಂಡ್ಬಿಡ್ಬೇಕು. ಇಷ್ಟು ತನಕ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ, ನಿದ್ದೆ ಬರ್ತಾಯಿದೆ. ಒಂದು ರೌಂಡ್ ಮಲ್ಕೊಂಡು ಎದ್ದೆ ಅಂದರೆ ಆರಾಮಾಗಿ ಫ್ರೆಶ್ ಅನ್ಸುತ್ತಪ್ಪ ಮೂಡ್. ಫಟಾಫಟ್ ಅನ್ನಂಗೆ 1 ಅವರ್ ಮಲ್ಕೊಂಡು ಎದ್ಬಿಡೋಣ. ಈವ್ನಿಂಗ್ ಕೆಲಸ ಇದೆ, ಕೆಲಸ ಮಾಡಿದ್ರಾಯ್ತು. ನೇತ್ರ ಅವರೇ. ಹಾಂ, ಒಳಗೆ ಬನ್ನಿ ನಿತಿನ್ ಅವರೇ. ಹೇಳಿ ನಿತಿನ್ ಅವರೇ, ಏನು ಕರೆದ್ರಲ್ಲ? ಅದು ಹೊರಗಡೆ ಅಜ್ಜ ಕರೀತಾ ಇದ್ದಾರೆ, ಬರ್ಬೇಕಂತೆ. ಅಣ್ಣನೂ ಕರ್ಕೊಂಡ್ಬರ್ತೀನಿ, ನೀವು ಹೊರಗಡೆ ಬರ್ರಿ. ಹೌದಾ, ಯಾಕಂತೆ? ಒಂದು ಸ್ವಲ್ಪ ಹೊತ್ತು ಮಲ್ಕೋತಿದ್ದೆ, ಯಾಕೋ ಫುಲ್ ಟಯರ್ಡ್ ಆದಂಗೆ ಆಗಿಬಿಟ್ಟಿದೆ ನಿತಿನ್ ಅವರೇ. ಅಯ್ಯೋ, ಯಾಕೋ ಕರೀತಾ ಇದ್ದಾರೆ, ಬರ್ರಿ. ನೀವು ಆಮೇಲೆ ಬಂದು ರೆಸ್ಟ್ ಮಾಡಂತ್ರಂತ ಬರ್ರಿ. ಸರಿ ನಡೀರಿ. ಬರ್ರಿ, ಅಣ್ಣನೂ ಕರ್ಕೊಂಡು ಹೋಗೋಣ ಹಂಗೆ. ಸರಿ ನಡೀರಿ. ರೂಮನ್ನೆಲ್ಲ ಕ್ಲೀನಾಗಿ ನೀಟಾಗಿ ಇಟ್ಟಿದ್ದಾರೆ, ತೋಟನೂ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ಇವಾಗಿರೋ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಚರಣಿಗೂ ಕಾಲ್ ಮಾಡೋಣ, ಬಾ ಅಂತ ಹೇಳೋಣ. ನಾಳೆ ನಷ್ಟಿಗೆ ಎಷ್ಟೊತ್ತಿದ್ರು ಅವನು ಬರಲಿ. ಅವನು ಬಂದರೆ ನಂಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಣ್ಣ, ಏನಾಯಿತು? ಒಮ್ಮಿಗೆ ಒಂದು ಅಣ್ಣ ಅಂತ ಇದೆಯಲ್ಲ. ಅದು ಅಜ್ಜ ಕರೀತಾ ಇದ್ದಾರೆ ಹೊರಗಡೆ, ಅದಕ್ಕೆ ಬರಬೇಕಂತ ಬೇಗ. ಬಾ ಅಣ್ಣ. ಹೌದಾ, ಸರಿ, ನೀವಿಬ್ಬರು ನಡೀರಿ, ಬಂದೆ. ಅಣ್ಣ ಈಗಲೇ ಬರ್ಬೇಕಂತಣ್ಣ. ಸರಿ ನಡೀರಿ. ನೇತ್ರ ಅವ್ರೆ, ನೀವೇನು ಇಲ್ಲೇ ನಿಂತಿದ್ರಲ್ಲ, ನಡೀರಿ. ನಿತಿನ್ ಅವರೇ, ಈ ರೂಮ್ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ದೊಡ್ಡದಿದೆ. ಅಪ್ಪ, ವಾವ್, ಇಲ್ಲಿ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಾಲ್ಕನಿ, ತೋಟ ಎಲ್ಲ. ವಾವ್, ಆ ಕಡೆ ಇರೋ ರೂಮ್ಗಿಂತ ಈ ರೂಮ್ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ರೂಮು. ಇದು ನಮ್ಮ ಅಣ್ಣಂದೇ ರೂಮು, ಯಾವಾಗಲೂ ಅಣ್ಣ ಬಂದಾಗ ಇಲ್ಲೇ ಇರ್ತಾನೆ. ವಾವ್, ಮಳೆ ಬಂದಾಗ ಇಲ್ಲಿ ಕುತ್ಕೊಂಡು ಬಜ್ಜಿನೋ ಮಿರ್ಚಿನೋ ಚಾನೋ ಕುಡಿತಾ ಇದ್ರೆ ಆಹಾ ಎಷ್ಟು ಸಖತ್ತಾಗಿರುತ್ತೆ. ವಾವ್, ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆ ಎಲ್ಲ ಗ್ರೀನ್. ಬಾ, ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಈ ರೂಮು. ಹೌದಾ, ಹಾಗಾದ್ರೆ ನೀವು ಇಲ್ಲೇ ಇರ್ತೀರಾ? ನಾನು ಅಣ್ಣಗೆ ಹೇಳ, ನಾನು ಅಣ್ಣ ಆ ಕಡೆ ರೂಮಿಗೆ ಶಿಫ್ಟ್ ಆಗ್ತೀವಿ. ಅಯ್ಯೋ ಬೇಡಪ್ಪ, ನಂಗೆ ಅದೇ ರೂಮ್ ಇರಲಿ, ನಡೆಯುತ್ತೆ. ಅಲ್ಲ, ಈ ರೂಮ್ ನೋಡಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದೆ ಅಷ್ಟೇ, ನಾನೇನು ಇಲ್ಲೇ ಮಲ್ಕೋತೀನಿ ಅಂತ ಹೇಳಿಲ್ಲ. ಓ ಹೌದಾ, ಸರಿ ಬರ್ರಿ ಹೋಗೋಣ. ಅಜ್ಜ ಕರೆದು ಇಷ್ಟೊತ್ತಾಯ್ತಲ್ಲ. ಓ ಹೌದಲ್ಲ, ಮರ್ತೇ ಬಿಟ್ಟಿದ್ದೆ ನೋಡ್ರಿ. ಬರ್ರಿ. ಏನಿದೆಯಲ್ಲ, ಅಜ್ಜನೂ ಇಲ್ಲ, ಯಾರೂ ಇಲ್ಲ. ಏನು ನಿತಿನ ಏನೋ ಹೊರಗಡೆ ಹೋಗಿರ್ಬೋದು ಅನ್ಸುತ್ತೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಹಲೋ, ಹಾಂ ಹೇಳು ಸಾಗರ್, ಹೇಗಿದೆಯಾ? ಆರಾಮಾಗಿದೆಯಾ? ಎಷ್ಟೊತ್ತಿಗೆ ರೀಚ್ ಆದ್ರಿ? ರೀಚ್ ಆದಮೇಲೆ ಒಂದು ಕಾಲ್ ಮಾಡಲಿಲ್ಲ. ಅಯ್ಯೋ, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇತ್ತು, ಅದಕ್ಕೋಸ್ಕರ ನಿಂಗೆ ಕಾಲ್ ಮಾಡೋದಕ್ಕೆ ಆಗಲಿಲ್ಲ. ಬೇಗ ಬಂದು ಟಿಫಿನ್ ಮಾಡಿ ತೋಟ ಎಲ್ಲ ನೋಡ್ಕೊಂಬಂದ್ವಿ. ಅಂದರೆ ಹಣ್ಣಿನ ತೋಟ ಅಷ್ಟೇ ನೋಡ್ಕೊಂಡು ಬರೋದಾಯಿತು. ವೆಜಿಟೇಬಲ್ಸ್ದೆಲ್ಲ ಈವ್ನಿಂಗ್ ಹೋಗಬೇಕು. ಬಂದು ಊಟ ಮಾಡಿ ಇನ್ನೇನು ಮಲ್ಕೋಬೇಕಂತ ಹೋಗ್ತಾ ಇದ್ದೆ. ಇಲ್ಲಿ ಕರೆದ್ರ, ಅದಕ್ಕೋಸ್ಕರ ಇಲ್ಲೇ ಬಂದೆ. ಇಲ್ಲಿ ಯಾಕೊಂದು ಸ್ವಲ್ಪ ನೆಟ್ವರ್ಕ್ ಬಂದಂಗೆ ಆಯಿತು, ಅದಕ್ಕೆ ಕಾಲ್ ಮಾಡಿದೆ. ನಿತಿನ್ ಅವರೇ, ಅಜ್ಜ ಕರಿತಾ ಇದ್ದಾನನ್ರಿ, ಇಲ್ಲಿ ನೋಡಿದ್ರೆ ಯಾರು ಇಲ್ಲನೇ ಇಲ್ಲಲ್ಲ. ಅಯ್ಯೋ, ಬರ್ತಾರೇನೋ ತಡೀರಿ. ಕರೆದ್ರು, ಅದಕ್ಕೋಸ್ಕರ ನಿಮಗೆ ಕರೆದಿದ್ದು ನಾನು. ನಿತಿನ್, ಒಂದು ನಿಮಿಷ ಮಾತಾಡೋದು ಕಮ್ಮಿ ಮಾಡ್ತೀಯಾ? ನಾನು ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ ಇಬ್ಬರಿಗೂ. ಫಸ್ಟ್ ಇಲ್ಲಿ ನೆಟ್ವರ್ಕ್ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ನೆಟ್ವರ್ಕ್ ಸಿಕ್ಕಿದೆ. ಮಾತಾಡ್ತಾ ಇದ್ದೀನಿ, ಇಬ್ಬರು ಒಂದು ಸ್ವಲ್ಪ ಸೈಲೆಂಟ್ ಆಗಿರಿ. ಸರಿ ಅಣ್ಣ. ನೇತ್ರ ಅವ್ರೆ, ನೀವು ಇಲ್ಲೇ ಇರಿ, ನಾವು ಹೋಗಿ ಕರ್ಕೊಂಡು ಬರ್ತೀನಿ. ಸರಿ. ಹಲೋ ಚರಣ್, ಸಾರಿ, ಇಲ್ಲೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಹೌದಾ, ಇಟ್ಸ್ ಓಕೆ, ಪರವಾಗಿಲ್ಲ. ಏನು ಹೇಳಿ ಕಾಲ್ ಮಾಡಿದ್ದು? ಅದು ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನೀನು ನಾಳೆ ಆದರೆ ಇಲ್ಲಿಗೆ ಬರ್ತೀಯಾ ತೋಟಕ್ಕೆ? ಒಂದು ಸ್ವಲ್ಪ ನಿನ್ನ ಜೊತೆ ಮಾತಾಡೋದಿದೆ. ಫೋನಲ್ಲೆಲ್ಲ ಸರಿ ಹೋಗೋದಿಲ್ಲ, ಅದಕ್ಕೆ ನಾಳೆ ಬರ್ತೀಯಾ? ನಾಳೆನೇ ಬರಬೇಕಾ ಸಾಗರ್? ಹಾಂ, ಒಂದು ಸ್ವಲ್ಪ ನಾಳೆನೇ ಬಂದುಬಿಡು, ಇಂಪಾರ್ಟೆಂಟ್ ಕೆಲಸ ಇದೆ ಇಲ್ಲಿ. ನಾಗಪ್ಪ, ನಿಮ್ಮ ಅಜ್ಜ ಏನೋ ಕರೆದ್ರಂತೆ ನಮಗೆ, ಯಾಕೆ? ನಾವು ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು, ಯಾಕಂತ ಕೇಳಿ ಬರ್ತೀಯಾ ಪ್ಲೀಸ್? ಮೇಡಮ್ನರ, ಅದು ಹಣ್ಣು ನೀವು ಪಪಾಯ ಕೇಳಿದ್ರಲ್ಲ, ಸ್ವೀಟ್ ಐತಿ ಭಾಳ ಅಂತ ಅಂದಿದ್ರಂತಲ್ಲ ಅಪ್ಪ, ಅದಕ್ಕೋಸ್ಕರ ಹಣ್ಣು ಕಟ್ ಮಾಡ್ಕೊಂಬಂದಾರೆ. ಊಟ ಆಗಿತ್ತಲ್ಲ, ಅದಕ್ಕೆ ಹಣ್ಣು ತಿನ್ನಲಿ ಅಂತ ಕರೆದ್ರು. ಅಯ್ಯೋ, ಹೊಟ್ಟೆ ಫುಲ್ಲಾಗಿದೆ ನಂಗಂತೂ ಹಣ್ಣು ಮಾತ್ರ ಬೇಡಪ್ಪ, ಬೇಕಾದ್ರೆ ಆಮೇಲೆ ನೋಡ್ತೀನಿ, ಈಗಂತೂ ಬೇಡಪ್ಪ ಪ್ಲೀಸ್. ಅಯ್ಯ, ಹಂಗೆ ಅನ್ಬೇಡ್ರಿ ಮೇಡಮರ. ಅಪ್ಪ ಪಾಪ ಅಲ್ಲಿಂದ ಹಣ್ಣು ತರಿಸಿ ಕಟ್ ಮಾಡಿಸಿ ಈಗ ಕೊಟ್ಟಾರ. ಪ್ಲೀಸ್ ರೀ, ಒಂದು ನೀವು ಒಂದು ಸ್ವಲ್ಪ ತಿನ್ನಿರಿ. ಹಂಗೆ ಸರ್ಗೂ ಒಂದು ಸ್ವಲ್ಪ ಕೊಡ್ರಿ. ಹಣ್ಣು ಭಾಳ ಚಲೋ ಅದಾವ್ರಿ. ಮತ್ತು ಈಗ ನೀವು ತಿನ್ನಲಿಲ್ಲ ಅಂದ್ರೆ ನಮ್ಮ ಅಪ್ಪರಿಗೆ ಬೇಸರ ಆಕೈತ್ರಿ. ಹೌದಾ, ಸರಿ ಕೊಡು. ಎಷ್ಟಾಗುತ್ತೆ ಅಷ್ಟೇ ತಿಂದು, ಇಷ್ಟಂತೂ ಖಾಲಿ ಆಗಲ್ಲ. ಸರಿ ಆಯ್ತು ರೀ ಮೇಡಮರ, ಎಷ್ಟಾಕೈತೆ ಅಷ್ಟರ ತಿನ್ನಿರಿ. ಥ್ಯಾಂಕ್ಸ್ ಅಪ್ಪಿ. ಇಟ್ಸ್ ಓಕೆ ರೀ ಮೇಡಮರ. ಇವ್ರು ನೋಡಿದ್ರೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಮಾತಾಡ್ಸೋಕ್ಕೂ ಭಯ. ಇವಾಗ ಗುರ್ರ ಅಂತಾರೆ ಒಮ್ಮಿಗೆ. ಏನು ಮಾಡೋದು? ನಾನಷ್ಟೇ ಕಪ್ಪ ತಿಂದಿಟ್ಟು ಹೋಗ್ಬಿಡ್ಲ? ಬೇಡ, ಮತ್ತು ಆಮೇಲೆ ಏನು ಅನ್ಕೋತಾರೆ ಏನು. ನೋಡು, ಅವಳೊಬ್ಬಳೇ ತಿಂದು ಹೋಗ್ಬಿಟ್ಲು ಅಂತ ಅಂದ್ಕೊಂಡ್ರೆ ಇವಾಗ ಏನು ಮಾಡೋದು? ಸರಿ ಸಾಗರ್, ಹಾಗಾದರೆ ಬರ್ತೀನಿ ತಗೋ. ನಾನು ಯಾವುದಕ್ಕೂ ಕಾಲ್ ಮಾಡ್ತೀನಿ ತಗೋ. ಆಫೀಸದ ಬಗ್ಗೆ ನಾನು ಸ್ವಲ್ಪ ನಿನ್ನ ಜೊತೆ ಮಾತಾಡೋದಿತ್ತು. ಫ್ರೀ ಇದೆಯಾ? ಮಾತಾಡ್ಬೋದಾ? ಹಾಂ, ಮಾತಾಡು. ಫ್ರೀ ಇದ್ದೀನಿ, ಮಾತಾಡು ಇವಾಗ.
ಸಾಗರ್ ಅವರೇ, ಈ ನೇತ್ರ ಫೋನಲ್ಲಿದ್ದೀನಿ, ಗೊತ್ತಾಗ್ತಾ ಇಲ್ವಾ ಏನು? ಅದು ಹಣ್ಣು ತಿನ್ಬೇಕಂತೆ, ಹಣ್ಣು. ಹಾಂ ಹೇಳು ಚರಣ್, ಹೇಳು, ಕೇಳಿಸ್ತಾ ಇದೆ, ಹೇಳು. ಹೀಗೆ ನಿಂತರೆ ಇವರಿಲ್ಲಿ ನನಗೆ ಸಂಜೆವರೆಗೂ ಇಲ್ಲಿ ನಿಂದಿರಿಸ್ಬಿಡ್ತಾರೆ ಅಷ್ಟೇ. ಫಟಾಫಟ ನಂಗೆ 2 ಬಾಯಲ್ಲಿಟ್ಟು ನಾನು 2 ಪೀಸ್ ತಿಂದು ಹೋಗಿ ಮಕ್ಕೊಂಡ್ಬಿಡ್ತೀನಿ ಅಷ್ಟೇ. ನೇತ್ರ ಅವ್ರೆ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಹಾಗೆ ಬಾಯಲ್ಲಿ ಇರ್ತೀರಲ್ಲ, ನಾ ಆಮೇಲೆ ತಿಂತೀನಿ, ನೀವು ಸರಿ ರೀ. ಅಯ್ಯೋ ಸರ್, ನೀವು ಆಮೇಲೆ ಮಾತಾಡೋದ್ರಂತೆ, ಫಟಾಫಟ ನಂಗೆ ಹಣ್ಣು ತಿನ್ನಿರಿ, ನಾನು ಹೋಗಿ ಮಲ್ಕೋಬೇಕು. ನೇತ್ರ ಅವ್ರೆ ಸಾಕು, ಸರಿ ರೀ. ಒಂದೇ ನಿಮಿಷ ಚರಣ್, ಒಂದು ನಿಮಿಷ ಇರು. ನೇತ್ರ ಫೋನಲ್ಲಿ ಮಾತಾಡ್ತಾ ಇರೋದು ಕಣ್ಣು ಕಾಣಿಸ್ತಾ ಇಲ್ವಾ? ಏನು ಕಟ ಬಾಯ್ ತುಂಬ ತುರುಕ್ಬಿಟ್ಟಿದೆಯಲ್ಲ. ಹಾಂ ಒಂದೇ ನಿಮಿಷ ಚರಣ್, ಬಂದೆ, ಆಮೇಲೆ ಮಾತಾಡ್ತೀನಿ ನಿನ್ನ ಜೊತೆ. ಹಬ್ಬ, ಇವರಂತೂ ರೂಮಿಗೆ ಹೋದ್ರು. ನಾನು 1-2 ಪೀಸ್ ಕಪ್ಪ ತಿಂದು ನಾನು ಹೋಗಿ ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಪ್ಪ. ಫುಲ್ ಟಯರ್ಡ್ ಆಗಿದೆ, ತೋಟ ಎಲ್ಲ ಸುತ್ತಾಡಿ. ಹವಾ, ಸಿಕ್ಕಾಪಟ್ಟೆ ಸ್ವೀಟ್ ಇದೆ ಇದು ಹಣ್ಣು. ಅದಕ್ಕೆ ಅಜ್ಜರು ಹರಿದು ಕೊಟ್ಟಾರ. ಪಾಪ ಅಂತ ಇಲ್ಲಿ ಪಾಪ ಅಂತ ಹಣ್ಣು ತಿನ್ಸಿದ್ರೆ ನನಗೆ ಗುರು ಅಂತಾರೆ. ಏನ್ರಿ ನೇತ್ರ ಅವ್ರೆ, ಒಬ್ಬರೇ ತಿಂತಾ ಇದ್ದೀರಲ್ಲ ಹಣ್ಣು, ನನಗೂ ಕೊಡೋದಿಲ್ವಾ? ಹುಷಪ್ಪ, ಸಾಕಾಯ್ತು ನಿತಿನವ್ರೆ, ನಾನಂತೂ ಹಣ್ಣು ತಿಂದಿದ್ದೀನಿ. ಹೊಟ್ಟೆ ತುಂಬ ಆಯಿತು ನನಗೆ. ನೀವು ತಿಂದ್ಬಿಟ್ಟು ತೆಗೆದಿಟ್ಬಿಡಿ, ಸರಿನಾ? ನಾ ಹೋಗಿ ಮಲ್ಕೋತೀನಿ, ಫುಲ್ ಟಯರ್ಡ್ ಆಗಿದೆ. ಹೌದಾ, ಸರಿ, ಹಾಗಾದರೆ ನೀವು ರೆಸ್ಟ್ ಮಾಡೋಗಿ. ಅಂದಂಗೆ ಅಣ್ಣ ಇದ್ದಲ್ಲ ಇಲ್ಲಿ, ಎಲ್ಲಿ ಹೋದ? ನಿಮ್ಮ ಅಣ್ಣನ ಫೋನಲ್ಲಿ ಮಾತಾಡ್ತಾ ಇದ್ರು. ಅವರು ಹಣ್ಣು ತಿಂದಿದ್ದಾರೆ, ಅವರು ತಿಂದಿದ್ದಾರೆ, ನಾನು ತಿಂದಿದ್ದೀನಿ. ನೀನು ತಿಂದು ಉಳಿದಿದ್ದು ಇಲ್ಲಿಟ್ಟು ಬಿಡು, ನಾನು ಹೋಗ್ತೀನಿ ರೆಸ್ಟ್ ಮಾಡೋದಕ್ಕೆ. ನೇತ್ರ ಅವ್ರೆ, ಅಣ್ಣ ಈ ಹಣ್ಣು ತಿಂದ ಪಪ್ಪಾಯನ? ಹಾಂ ನಿತಿನವ್ರೆ, ಅದರಲ್ಲೇನಿದೆ? ಪಪ್ಪಾಯ ಹಣ್ಣು ಹೆಲ್ತಿಗೆ ಒಳ್ಳೇದು ತಾನೆ. ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ರು, ನಾನೇ ಬೇಗ ಒಂದು 4-5 ಹಣ್ಣು ಪೀಸ್ ಇಟ್ಬಿಟ್ಟೆ. ಏನಾಯಿತು? ಅದಕ್ಕೆ ಇಷ್ಟೊಂದು ಶಾಕ್ ಆಗಿದ್ದೀರಾ? ಹಣ್ಣು ತಿನ್ನೋದ್ರಲ್ಲಿ ಏನಾದರೂ ತಪ್ಪಾ? ಅಯ್ಯೋ ನೇತ್ರ ಅವ್ರೆ, ನೀವು ನಾನು ಬರೋಷ್ಟರಲ್ಲಿ ಏನು ವೇಟ್ ಮಾಡಿಟ್ಟಿರಿ ನೀವು? ಸಾಗರ ಅಣ್ಣನಿಗೆ ಪಪಾಯ ಆಗ್ಬರೋದಿಲ್ಲ, ಅವ್ರಿಗೆ ಅಲರ್ಜಿ. ಆ ಪಪಾಯ ಹಣ್ಣು ತಿಂದ್ಬಿಟ್ರೆ ಮೈಯೆಲ್ಲ ರ್ಯಾಷಸ್ ಆಗಿ ಆಮೇಲೆ ಜ್ವರ ಎಲ್ಲ ಬಂದ್ಬಿಡುತ್ತೆ ನನಗೆ. ಅಯ್ಯೋ ಅಣ್ಣ ಹೇಳಿಲ್ವಾ ನಿಮಗೆ? ಅಯ್ಯೋ ದೇವ್ರಿ, ಏನೋ ಸ್ಟಾರ್ಟ್ ಆಗಿದೇನೋ ಏನೋ. ಏನು ನೇತ್ರ ಅವ್ರೆ ನೀವು? ಏನು ಹೇಳ್ತಾ ಇದ್ದೀರಾ ನಿತಿನವ್ರೆ? ನೀವೇನು ಸುಳ್ಳು ಹೇಳ್ತಾ ಇಲ್ಲ ತಾನೇ? ಇಲ್ಲ ರೀ ನೇತ್ರ ಅವ್ರೆ, ಈ ವಿಷಯದಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರೆ? ನಮ್ಮ ಮನೇಲಿ ಅಣ್ಣನಿಗೆ ಯಾವತ್ತೂ ನಾವು ಪಪಾಯ ಕೊಡೋದಿಲ್ಲ. ಪಪಾಯದಿಂದ ಅಣ್ಣನಿಗೆ ಆಗ್ಬರೋದಿಲ್ಲ, ಫುಲ್ ಅಲರ್ಜಿ. ಅಯ್ಯೋ ದೇವ್ರೆ, ಅಯ್ಯೋ ನಾನಿವಾಗ ಅವ್ರಿಗೆ ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ, ಅವ್ರಿಗೆ ಗೊತ್ತಾಗಿಲ್ಲ. ನಾನು ಬೇರೆ, ಅಯ್ಯೋ ದೇವ್ರೆ, ಎಷ್ಟೊಂದು ಹಣ್ಣು ಪೀಸನ್ನ ತಿನ್ನಿಸ್ಬಿಟ್ಟೆ ಅವರಿಗೆ. ಏನಾತವ, ಎದಕ್ಕಿಬ್ರು ಹಿಂಗೆ ಗಾಬರಿಯಾಗಿ ನಿಂತಿರಲ್ಲ? ಅಜ್ಜ, ಅದು ನೇತ್ರ ಅವ್ರಿಗೆ ಗೊತ್ತಿಲ್ಲದೆ ಸಾಗರಣ್ಣಗ ಪಪಾಯ ತಿನ್ನಿಸ್ಬಿಟ್ಟಾರ. ಏನು? ಅಯ್ಯೋ ಬುದ್ಧಿಯರಿಗೆ, ಪಪ್ಪಾಯ ಹಣ್ಣು ಆಗ್ಬರಂಗಿಲ್ಲವ? ಅದಕ್ಕೆ ನಾನು ಅವರಿಗೆ ಕಲ್ಲಂಗಡಿ ಹಣ್ಣು ಎರ್ಚಾಕಂತ ಕೊಟ್ಟಿದ್ದೆ. ಇನ್ನೇನು ತರಬೇಕಂತ ಅನ್ನೋಷ್ಟಿಗೆ ನಿಮ್ದು ಏನೋ ಆವಾಜ್ ಕೇಳಿಸ್ತಲ್ಲ, ಹಾಗಾಗಿ ಓಡ್ ಬಂದೆ. ಅಯ್ಯೋ ದೇವ್ರಿ, ಅವರಿಗೆ ಅದು ತಿಂದ್ಬಿಟ್ರೆ ಮೈಯೆಲ್ಲ ಅಲರ್ಜಿ ಆಗ್ಬಿಡ್ತಿತ್ತವ. ಅಯ್ಯೋ ದೇವ್ರಿ, ಈಗ ಏನು ಮಾಡೋದು? ಇಲ್ಲಿ ನೋಡಿದ್ರೆ ಸಮೀಪದಲ್ಲಿ ಯಾವುದೋ ಆಸ್ಪತ್ರೆ ಇಲ್ಲ. ನಡ್ರಿ ಲಗುನ ಅವ್ರ ರೂಮಿಗೆ ಹೋಗೋಣ ನಡ್ರಿ. ಆಗಲಿ ಏನು ಚಲೋ ಆಗಿತ್ತು ಏನದು? ಅಯ್ಯೋ ದೇವ್ರಿ, ಏನಾತಪ್ಪ ಇದು? ಅಯ್ಯೋ ನಾನು ಒಳ್ಳೆ ಪಪ್ಪಾಯ ಹಣ್ಣು ಎರ್ಚ್ಬಿಟ್ಟಿಲ್ಲಪ್ಪ. ಅಯ್ಯೋ ದೇವ್ರಿ. ಅಯ್ಯೋ ಹೌದಾ ಅಜ್ಜ? ಅಯ್ಯೋ ಸಾರಿ ಅಜ್ಜ, ನನಗಿದು ವಿಷಯನೇ ಗೊತ್ತಿಲ್ಲ. ಅವ್ರಿಗೆ ಪಪ್ಪಾಯ ಅಂದ್ರೆ ಆಗ್ಬರಲ್ಲ ಅಂತ ನಂಗೆ ಗೊತ್ತಿಲ್ಲದೇನೆ ತಿನ್ನಿಸ್ಬಿಟ್ಟೆ ಅಜ್ಜ. ಅಯ್ಯೋ ಇವಾಗ ಏನು ಮಾಡೋದು? ಅಯ್ಯೋ ಇಲ್ಲೇ ನಿಂತು ಟೈಮ್ ಅಲ್ಲವಾ, ನಡ್ರಿ ಮೊದಲು ನೋಡೋಣ ನಡ್ರಿ. ಅವ್ರಿಗೆ ಏನಾರ ಆತಂದ್ರೆ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡ್ತಿದ್ ನಡ್ರಿ. ಚರಣ್, ಒಂದು ನಿಮಿಷ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾಂ ಓಕೆ ಸಾಗರ್. ಅಯ್ಯೋ ಏನಿದು, ಮೈಯೆಲ್ಲ ತೋರಿಸ್ದಂಗೆ ಆಗ್ತಿದೆಯಲ್ಲ. ಏನಾಯ್ತು? ನಾನು ಏನು ತಿಂದೆ? ಒಮ್ಮೆಗೆ ಉಪ್ಪ, ಮುಖ ಇಲ್ಲ, ಕೈಗೆಲ್ಲ ಏನಿದು ರ್ಯಾಷಸ್. ಓ ಮೈ ಗಾಡ್, ನನ್ನ ಪಪ್ಪಾಯ ತಿನ್ನ. ಅಯ್ಯೋ ತುರ್ಕೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಮ್ಮ. ಯಪ್ಪ, ಎಷ್ಟು ತುರ್ಕೆ ಆಗ್ತಾಯಿದೆ. ಅಯ್ಯೋ ಯಪ್ಪ. ಅಯ್ಯೋ ಬುದ್ಧಿರ, ಏನಿದು? ಅಯ್ಯೋ ನಾವು ಬರೋದೊಂದು ಸ್ವಲ್ಪ ಹೊತ್ತಾಗಿದ್ದಕ್ಕ ಮೈಯೆಲ್ಲ ಫುಲ್ ಅದೇನದು ಗುಳಿ ಗಾದ್ರೆ ಇದು ಬಿಟ್ಟವಲ್ಲ. ಅಯ್ಯೋ ದೇವ್ರೆ, ಇವಾಗ ಏನು ಮಾಡೋದು? ಅಯ್ಯೋ ದೇವ್ರೆ, ಸಾಗರ್ ಅವರೇ. ಅಯ್ಯೋ ದೇವ್ರಿ, ಅಣ್ಣನಿಗೆ ಪಪಾಯ ತಿಂದ್ಬಿಟ್ರೆ ಮೈಯೆಲ್ಲ ರ್ಯಾಷಸ್ ಆಗಿ ಅದು ತ್ರಾಸ ತಡ್ಕೊಳ್ಳೋದಕ್ಕಾಗ್ತದೆ, ಚಕ್ರ ಬಂದು ಬಿಡ್ಬಿಟ್ಟಿದ್ದಾನೆ ಏನು. ಅಯ್ಯೋ ಜ್ವರ ಏನಾದರೂ ಬಂದಿದೆ ನಾನು. ಮೈ ಗಾಡ್, ಇವಾಗ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಣ್ಣನ. ಅಯ್ಯೋ ಇಲ್ಲಿ ನೋಡಿದ್ರೆ ಸಮೀಪದಾಗ ಎಲ್ಲೂ ಡಾಕ್ಟರ್ ಇಲ್ಲಲ್ಲಪ್ಪ. ಈಗ ಹೆಂಗೆ ಮಾಡೋದಪ್ಪ? ಏನು ಮಾಡೋದು ಅಮ್ಮ? ನಂಗಂತೂ ಗೊತ್ತಾಗ್ತಾನೆ ಇಲ್ಲ ಏನು ಮಾಡೋದು ಅಂತಂದು. ಅಯ್ಯೋ ದೇವ್ರೆ, ಇದೇನಿದು ನನ್ನಿಂದ ಹಿಂಗಾಯ್ತಲ್ಲ. ಇವಾಗ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮಲ್ಲ ಇದು. ಫಟಾಫಟ ನಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನೇತ್ರ ಅವ್ರೆ, ನೀವೇನು ಮಾಡ್ತಾ ಇದ್ದೀರಾ? ನಿತಿನ್ ಅವರೇ, ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ಹೊರಗಡೆ ಸ್ಕೂಟಿ ಇದೆಯಲ್ಲ ಅಜ್ಜ, ನಾವು ಆಸ್ಪತ್ರೆಗೆ ಹೋಗಿರ್ತೀನಿ, ನೀವು ಹಿಂದೆ ಬರ್ರಿ. ಸಾಗರ್ ಅವರೇ, ನಾನು ನಿಮ್ಗೇನೂ ಆಗೋದಕ್ಕೆ ಬಿಡೋದಿಲ್ಲ. ಹೇಗಾದರೂ ಮಾಡಿ ನಿಮ್ಗೆ ಆರಾಮ ಮಾಡೇ ಮಾಡ್ತೀನಿ.